ಏಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಗೈಸ್ ನೋಡಿ ಗೈಸ್, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಎಬ್ಬರಿಸಿದ್ರೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಈ ಸುದ್ದಿ ನೋಡಿದ್ರೆ ಇನ್ನ ಟೈಮ್ ಆಲೆ 6:30 ಆಗೈತೆ. ಹಂಗೆ ಮನೆ ಕಡೆ ಒದ್ದಾಡ್ತಾನೆ. ಇವ್ನು ನನ್ನ ಮಕ್ಳು ನೋಡಿ ಇಲ್ಲಿ ಎದ್ದಾಡ್ರಿಂದ ಕಪಾಲ್ ಆಗೋರು ಇಬ್ರು. ಕಪಲ್ಸ್ ತರ ಇಬ್ರು ತಪ್ಕೊಂಬಲ್ಗೋರೆ ನೋಡಿ ಗೈಸ್. ಇಲ್ಲ ಅಂತ ಅಲ್ಲ ಅಲ್ಲ ನೋಡಿ ಇಲ್ಲಿ ಅರುಣನ ಬಿಡ್ತಾನೆ ಇಲ್ಲ. ಏನ್ ರೆಡಿ ಆಗ್ತದೆ ಗಾಯ್ಸ್, ಬಿಸಿನೀರು ತುಂಬಾ ಹಾಟ್ ವಾಟರ್ ಬರ್ತಾ ಇದೆ. ಈ ನನ್ ಮಗ ನೋಡಿ, ಇವನು ಅಷ್ಟೇ ಹುಡುಗಿ ತರ. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬ ಬೆಚ್ಚಿ. ಗಾಯ್ಸ್ ಇದು 3ನೇ ದಿನ ಬ್ಲಾಗ್ ಆಗಿರುತ್ತೆ ಸುದೀಪ್ ಅವ್ರದ್ದು. ಇದು ಬೆಳಗ್ಗೆ ಇವಾಗ 7 ಗಂಟೆ ಆಗಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಂತ ಎಲ್ಲ ನೀಟಾಗಿ ರೆಡಿ ಆಗಿದ್ದಾರೆ. ನೋಡಿ ಔಟ್ಫಿಟ್ ನೋಡಿ ಸುದೀಪ್ ನೋಡಿ, ಮನೋದು ಚೆನ್ನಾಗಿದೆ. ಇವಾಗ ಎಲ್ಲ ಸ್ನಾನ ಗೀನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಟಿಫನ್ಗೆ ಅಂತ ಹೋಗ್ತಾ ಇದ್ದೀನಿ. ಅವ್ನು ಬೇರೆ ಕಂಟೆಂಟ್ ಬಗ್ಗೆ ಥಿಂಕ್ ಮಾಡಿ ಅವ್ನ ಮೈಂಡ್ ಸೆಟ್ಟೇ ಆಗಿದೆಯಲ್ಲ. ಇವಾಗ ಕಂಟೆಂಟು ಬರೀ ಕ್ರಿಯೇಟೇಷನು ಬರೀ ಆಳು ಮುಳು ಅಂತ ಅದರಲ್ಲೇ ಇರ್ತಾನೆ. ನೋಡಿ ಇವಾಗ ಟಿಫನ್ಗೆ ಹೋಗೋಣ ಬನ್ನಿ. ನೋಡಿ ನಮ್ಮ ಕೊರಪು ಒಬ್ಬನೇ ಬರ್ತಾ ಇದ್ದಾನೆ. ಏನು ಕಡಕ್ಕಾಗಿ ಬರ್ತಾನೆ ನೋಡಿ ಅವನು. ಗೈಸ್ ನಮ್ಮ ಅಪ್ಪು ಈಗ ಊಟ ಕೊಡ್ತಾನೆ ಅಂತ ಕರ್ಕೊಂಬಂದಿದ್ದಾನೆ ಗೈಸ್. ತಿಂಡಿ ನಮ್ಮ ಕಡೆ ಊಟ ಅಂತಾರೆ ಬೆಳೆಯ ತಿನ್ನಲ್ಲ. ಮಚ್ಚಾ ಏನು ಕೊಡಿಸ್ತೀಯ ಟಿಫನ್ನ ಹೇಳೋ. ಕೇರ್ ಏನು ಕೊಡಿಸ್ತೀರಿ? ಏನು ಕೊಡಿಸ್ತೀವಿ? ನಮಗೆ ಏನು ಕೊಡಿಸ್ತೀಯ? 2 ಪರೋಟ. ಪರೋಟ ಅಲ್ಲ ಪಕೋಡಪ್ಪ. ನಮ್ಮ ಹುಡುಗ ನೋಡಿ ಗೈಸ್, ಕಾಸ್ಟ್ಯೂಮ್ ಹಾಕೊಂಡು ಮಿಂಟ್ತಾವನೆ ಗೈಸ್. ನೋಡಿ ಫುಲ್ ವೈಟು ಎಲ್ಲೋ ಪಕ್ಕದಾಗ ಒಂದು ಕುದುರೆ ಬೇರೆ ಹಾಕೊಂಡಿದ್ದಾನೆ ಗೈಸ್. ನೋಡಿ ಆ ಶರ್ಟೇ ಫುಲ್ ಟ್ರೆಂಡಿಂಗ್ನಾಗಿದೆ. ಯಾರಾದರೂ ಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತಾನೆ. ಮಲೇಶ್ ಪಾಳ್ಯಕ್ಕೆ ಬನ್ನಿ. ನಾನು ಅವ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೇ 3 ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಡೇ 2 ವ್ಲಾಗು ಅವ್ನ ಫ್ರೆಂಡ್ ಅಪ್ಪು ಮಾಡ್ದ. ಆದರೆ ಅವನೇನು ತೋರಿಸಿಲ್ಲ ಗೈಸ್, ಸ್ವಲ್ಪ ಅಷ್ಟೇ ತೋರಿಸಿದ್ದಾನೆ. ಮಿಕ್ಕಿದ ಇವತ್ತು ನಾವು ಡೇ 3 ವ್ಲಾಗಲ್ಲಿ ಎಲ್ಲ ತೋರಿಸ್ತೀವಿ. ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಗೈಸ್ ಡೇ 3 ವ್ಲಾಗ್ಸು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿದ್ದೀವಿ. ನೋಡಿ ಹೇಗಿದೆ ವ್ಯೂ ಅಂದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಜನ ಜಾಸ್ತಿ ಇದ್ದಾರೆ. ಟೈಮು ಇವಾಗ 7-8 ಗಂಟೆ ಆಗಿದೆ. ಬಟ್ ಅಲ್ಲಿ ನೋಡಿ ಕ್ಯೂ ಎಷ್ಟಿದೆ ಅಂತ. ಎಷ್ಟು ಬೇಗ ಬಂದರೂ ಇಷ್ಟೊಂದು ಜನ ಇದ್ದಾರೆ. ನೋಡಿ ಎಷ್ಟು ಕ್ಯೂವಲ್ಲಿ ನಾವು ಹೋಗಲ್ಲ. ನಮ್ಮಿಬ್ರು ಫ್ರೆಂಡ್ಸ್ ನಿಂತಿದ್ದಾರೆ, ತಗೊಂಡ್ಬರ್ತಾರೆ. ನಾವಿಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಕಂಟಿನ್ಯೂ ಮಾಡ್ತಾ ಇದೀವಿ, ತೋರಿಸ್ತಾ ಇದೀವಿ ಎಲ್ಲಾನು. ನಿಮ್ಮ ಹೆಸರು? ನನ್ನ ಹೆಸರು ಜೀವಿತ ಅಂತ. ನೀವು ನಮ್ಮ ಥರನೇ ಮಾಡಿದ್ವಿ. ಈಗ ಇಷ್ಟೆಲ್ಲ ಹೇಳ್ತಿದಾರಲ್ಲ, ಒಂದು ನಿಮಿಷ ಅಷ್ಟೇ. ಆಮೇಲೆ ಫೋನ್ ಇರಲ್ಲ, ವ್ಲಾಗ್ ಇರಲ್ಲ, ಏನು ಇರಲ್ಲ. ಈಗ ನಂಬಕ್ ಹೋಗ್ಬೇಡ್ರಿ. ಅದು ಮಾತ್ರ ನೋಡಿ. ಆಮೇಲೆ ದಿಸ್ ಇಸ್ ಮೈ ಔಟ್ಫಿಟ್. ನೋಡಿ ಸುದಿ ಹಾರೇನು ಆಗ್ತಾ ಇದೆ. ನಾಳೆ ಕಂತು ಇದು ನಾನು ಲಾಗ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಲ್ಲ. ಸ್ಟಾರ್ಟ್ ಮಾಡಿದ್ರೆ ನನಗೆ ತುಂಬಾ ಹೆವಿ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ. ರಿಸಿಪ್ಟ್ ತಗೊಳಕ್ ಹೋಗಿಲ್ಲ. ಇವರೆಲ್ಲ ಕ್ಯೂ ಅಲ್ಲಿ ನಿಂತಿರ್ತಾರೆ. ನನಗೆ ಇವನು ಮೊದಲು ಕ್ಯೂ ಅಲ್ಲಿ ನಿಂತಿರ್ತಾನೆ. ಇವನು ಆಕ್ಚುಲಿ ಗಾಯ್ಸ್ ಆನೆ ಆಗಿಲ್ಲ ಇದು. ಇವನು ಮೊದಲು ಕ್ಯೂ ಅಲ್ಲಿ ನಿಂತಿರ್ತಾನೆ. ಇವನು ಹೆಂಗ್ ಗೊತ್ತಾ, ಇವಳು ಜಾಸ್ತಿ ಏನು ಕೇಳಕ್ ಹೋಗ್ಬೇಡಿ. ನಾನು ತುಂಬಾ ಹೆವಿ ಘಾಟ್ ಗಾಯ್ಸ್. ಒಂಥರ ಮೆಣಸಿನ್ಕಾಯಿ ನಾನು ಖಾರ
ಇವಳು ನಮ್ಮ ಗ್ರೂಪ್ ಅಲ್ಲಿ ನ್ಯೂ ಮೆಂಬರ್ ಆಡ್ ಆಗಿದ್ದಾರೆ. ಎಲ್ಲ ಕಾರ ಅಲ್ಲ ಹೊಸ- ಇವ್ರು. ಅಲ್ಲ, ಚಿಲ್ಲಿ. ಪ್ರತಿ ಚಿಲ್ಲಿ ಸಲ ಅಂತ ಟ್ರಿಪ್ಪಿಗೂ ಗೊತ್ತಿರುತ್ತೆ ಒಬ್ಬೊಬ್ರು ಹೊಸೊಬ್ರು ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಿರೋದು ನೈ ಮಿಸ್ಟರ್ ಹೋಗ್ ಮಿಸ್ಟರ್ ಒಬ್ಬ ಮಿಸ್ಟರ್ ಹೋಗ್ ಮಿಸ್ಟರ್ ಒಬ್ಬ ಕರೆಕ್ಟ್ ಆಗಿ ಹೇಳು ನೀನು ಯಾರು ಇವನು ಎಷ್ಟು ತಿಂದ್ರು ದಪ್ಪನೇ ಆಗಲ್ಲ ಗೈಸ್. ನೀವೇನೇನೋ ಸಜೆಸ್ಟ್ ಮಾಡಿ ಗೈಸ್ ನೊಂದೋಗಿದೀವಿ, ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಕರ್ಪು ಮಚ್ಚ ನೀನೇನು ಹೇಳ್ತೀಯ ಹೇಳ ಇದ್ರ ಬಗ್ಗೆ? ಇಲ್ಲಿ ಮಕ್ಕ ತೋರ್ಸೋಲಿ ಗೈಸ್. ಏನು ನೋಡಿ ಗೈಸ್, ಇಲ್ಲಿ ಖಾಲಿ ಆಗಿದೆ. ಲೈನಿಗೆ ಬಂದು ನಿಂತ್ಕೊಳ್ಳಿ ಅಂದರೆ ನಾಟಕಗಳು ಆಡ್ತಾರೆಲ್ಲ. ಒಂದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಇವ್ರಿಗೆ, ಸೀರಿಯಸ್ಲಿ ಹೇಳ್ಬೇಕಂದ್ರೆ. ಅಲ್ಲಿ ಇನ್ನೊಂದು ಬಸ್ ಬಂತು, ಜನ ಮತ್ತೆ ಜಾಸ್ತಿ ಆಗ್ತಾರೆ ನೋಡಿ. ಹೋಗಿ ಜಾಗದಾಗ ಬರೀ ಮಾತಾಡ್ಕೊಂಡು ನಿಂತ್ಕೊತಾರಲ್ಲ. ಓಕೆ, ಫ್ರೀ ಆಧಾರ್ ಕಾರ್ಡ್ ಫ್ರೀ ಇದೆ. ಏನ್ ನಿಮ್ಗೇನು ತಲೆಗೆ ಬುದ್ಧಿ ಇಲ್ವಾ ನಿಂತ್ಕೋಬೇಕನ್ನೋದು? ಆವಾಗ ತಾನೇ ನಾನು ಆಗಲ್ಲ ಹೇಳ್ದೆ, ಅಲ್ಲೊಬ್ರು ನಿಂತಿದ್ದಾರೆ, ನಾವೆಲ್ಲ ಇಲ್ಲಿ ಇರ್ತೀವಿ, ಅವ್ರು ನಮ್ಮ ಟಿಕೆಟ್ ತಗೊಂಡ್ರೆ ನಾವು ಅಲ್ಲಿ ಹೋಗ್ತೀವಿ ಅಂತ. ಇವನು ಬರೀ ಯಾವಾಗ ನೋಡಿದ್ರು ನಮ್ಮನ್ನ ಬೈಯೋದು ಅಷ್ಟೇ. ಅವ್ನಿಗೆ ನಮಗೆ ಬೈಬೇಕು ಅಷ್ಟೇ. ಸೊ ಗೈಸ್, ನಾ ಈಗ ಎಂಟ್ರಿ ಆದ್ವಿ. ನಾವು ಹುಡುಗರು ಮಾತ್ರ ಟಿಕೆಟ್ ತಗೊಂಡ್ಬಂದ್ವಿ. ಹುಡುಗಿರಿನ ಆಧಾರ್ ಕಾರ್ಡ್ ತಗೊಂಡು ಅಲ್ಲೇ ಇದ್ದಾರೆ 6 ಜನ. ಅವ್ರಿಗೆ ಹೆದರಿಕೆ ಆಗಿದ್ದು ನಾವೆಲ್ಲ ಅವ್ರು ಬಿಟ್ಟು ಹೋಗ್ತೀವಿ ಅಂತ. ಈಗ ಆಲ್ರೆಡಿ ಬಸ್ ಬಂದು ನಿಂತಿದೆ. ನಾವು ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಿದ್ವಿ. ಮತ್ತೆ ಈ ಬಸ್ ಅವರು ಬಂದರು ಗೈಸ್. ಅವ್ರಿಗೇನೋ ಅದೃಷ್ಟ ಇದೆ, ನಮ್ಮ ಬಸ್ಸಲ್ಲೇ ಬರ್ತವ್ರೆ. ಏನೋ ಪುಣ್ಯ ಮಾಡವ್ರೆ ನಮ್ಮ ಜೊತೆ ಬರೋಕ್ಕೆ. ನಮ್ಮ ಜೊತೆ ಬರೋಕ್ಕೂ ಪುಣ್ಯ ಮಾಡಿರ್ಬೇಕು. ನಮ್ಮ ಜೊತೆ ನೀವು ಯಾರು ಟ್ರಿಪ್ಪಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತೀರ ಅಂತಂದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಪರ್ಸನಲ್ ನಾವೇ ಒಂದು ಟೀಮ್ ಮಾಡ್ಕೊಂಡು ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಪ್ಪಗೋಸ್ಕರ. ನಾವೀಗ ಹಿಮ್ಮತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಹಿಂದ್ಗಡೆ ನೋಡ್ತಾ ಇರ್ಬೋದು ಬೆಟ್ಟ, ದೇವಸ್ಥಾನ. ಈಗ ನಾವು ಗೌರ್ಮೆಂಟ್ ಬಸ್ ಇದ್ವಿ. ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ. ಸೊ ಹಾಗಾಗಿ ನೀವು ಯಾರೇ ಬಂದ್ರು ನಿಮ್ಮ ವಾಹನ ಅಲ್ಲೇ ಬಿಟ್ಟು ಬಸ್ಸಿಗೆ ಬರಬೇಕಾಗುತ್ತೆ. ಬಸ್ಸಿಗೆ 70 ರೂಪಾಯಿ ಟಿಕೆಟ್ ಇರುತ್ತೆ. ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಫ್ರೀ ಇರುತ್ತೆ. ಇಲ್ಲಿ ಮಳೆ ಚೆನ್ನಾಗಿ ಬೀಸಿದೆ, ಗಾಳಿ ಇದೆ. ಇಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಹಿಮ್ಮತ್ ಗೋಪಾಲ್ ಸ್ವಾಮಿ ಅಂತ ಕರೀತಾರೆ ಈ ದೇವಸ್ಥಾನ. ತುಂಬಾ ಈ ಒಂದು ದೇವಸ್ಥಾನಕ್ಕೆ ತುಂಬಾ ಹೆಸರುಗಳು, ಪ್ರತಿನಿಧಿಗಳು, ಇತಿಹಾಸ ತುಂಬಾನೇ ಇದೆ. ನೋಡಿ ನೋಡಿ ಯಾರು ಹುಡುಗಿಯರೆಲ್ಲ ಇದೆ ನೋಡಿ ಗೈಸ್. ನೋಡಿ ಅಪ್ಪು ಫ್ರೆಂಡ್ಸ್, ಅಪ್ಪು ಅವ್ರನ್ನ ಕ್ಯಾಚ್ ಹಾಕೊಂಡ್ರೆ ನನಗೆ ಅಪ್ಪು ಕಣ್ಣು ನೋಡ್ಸಿ ಎಲ್ಲೊಂದು. ಯಾವಾಗಾದ್ರೂ ಅಷ್ಟೇ ನಾವು ಫ್ರೆಂಡ್ಸ್ ನಮ್ಮ ಜೊತೆ ಇಷ್ಟನೇ ಪಡಲ್ಲ. ಬೇರೆಯವ್ರ ಜೊತೆ ಹೋಗಕ್ಕೆ, ಬೇರೆಯವ್ರನ್ನ ಮಾತಾಡ್ಸಕ್ಕೆ, ಬೇರೆಯವ್ರ ಫೋಟೋ ತೆಗಿಯಕ್ಕೆ ಅವ್ನಿಗೆ ಇಷ್ಟ. ನಿಮ್ ಗ್ರೂಪ್ ಅಲ್ಲಿ ಇದ್ರೆ ಟ್ಯಾಗ್ ಮಾಡಿ. ನಮ್ಮ ಹುಡುಗರೆಲ್ಲ ಆಕ್ಚುಲಿ ಇಲ್ಲಿ ಬಂದವ್ರೆ, ತುಂಬಾ ಖುಷಿ ಅದು. ಅಂಡ್ ಫೋಟೋ ತಗೊಟ್ಟವ್ರಿಗೆ ಈಗ ಅಪ್ಪು ಶೂಟ್ ಮಾಡ್ಕೊಡ್ತೀನಿ. ಇವಾಗ ಶೂಟ್ ಮಾಡ್ಕೊಡ್ಲ ಅರಿ ಏನಿಲ್ಲ ಅಷ್ಟೇ. ಹೇಳಿ ಏನಾದ್ರು ಏನಿಲ್ಲ ಗೈಸ್, ತುಂಬಾ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಫೋಟೋ ಅಂತವ್ರೆ ಫೋಟೋ ಶೂಟ್ ಮಾಡಿದ್ರೆ. ನನ್ನೊಂದು ಫೋನ್ ಸ್ಟೋರೇಜ್ ಆಗಿದೆ. ನನ್ನ ಫೋಟೋದಿಂದ ಜಾಸ್ತಿ ಇವರೇ ಬಟ್ ಖುಷಿ ಇದೆ ಅಲ್ವಾ ನಿನ್ಗೆ? ವಾರ ಕಳಿಸ್ಕೊಂಡ್ಬಿಟ್ಟು ಹಂಗೆ ನಕ ಬಟ್ ಖುಷಿ ಇದೆ ತಾನೆ ನಿನ್ಗೆ? ಆಗ್ಲಲ್ಲ ಬೈದೆ, ಸಾರಿ ಅವಳು ಬೈದೆ ಬೇಕಾಗಲಿ. ನಮ್ಮ ನೋಡಿ ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಮ್ ಗ್ಯಾಂಗ್ ಅಲ್ಲಿ ಮಾಡ್ತಾವ್ರೆ. ಎಲ್ಲ ಸಕಲ ಮಾಡಿದ್ರು. ಸೂಪರ್ ಮಾಡಿದ್ರಿ. ಮಜ್ಜಿಗೆ ರೆಡಿ ಇದೆ. ಸೂಪರ್ ಮಾಡಿದ್ರಿ. ಹಾ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಿಗ್ ಫ್ಯಾನ್ ನಿಮಗೆ ನಾವು. ತುಂಬಾ ಚೆನ್ನಾಗಿ ಇವ್ರಿಗೆ ಬರುತ್ತೆ ಅಂತ ಹೇಳಿ ಮುಂದೆ ಬಂದ್ರೆ ಗಾಯ್ಸ್, ಫೈನಲಿ ಹಿಮ್ಮತ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ದೇವ್ರ ದರ್ಶನ ಆಗಿದೆ. ದೇವ್ರ ದರ್ಶನ ಆಗಿ ನೋಡಿ ನಮ್ಮ ಜನ ಈ ತರ ಕೂತಿದ್ದಾರೆ. ಎಲ್ಲರ ಮುಕ್ತಲ್ಲೂ ಆ ದೇವ್ರ ಭಕ್ತಿ ಚೆನ್ನಾಗಿದೆ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಗಾಯ್ಸ್, ಏನ್ ವೆದರ್ ತುಂಬಾ ತಣ್ಣಗಿದೆ. ಇದ್ರ ಬಗ್ಗೆ ಸುದೀಪ್ ಅವ್ರ 2 ಮಾತಾಡ್ತಾರೆ, ಕೇಳಿ. ಅವ್ರಾಗಲ್ಲ, ಅವರೇ ಹೇಳ್ತಾರೆ. ಇಲ್ಲ ಗಾಯ್ಸ್, ಆಕ್ಚುಲಿ ನನ್ ಸಜೆಷನ್ ಏನ್ ಗೊತ್ತಾ, ಇಲ್ಲಿ ಬರೋಂತವ್ರಿಗೆ ವೀಕೆಂಡ್ ಅಲ್ಲಿ ಬರ್ಲೇಬೇಡಿ.
ವೀಕ್ ಡೇಸ್ ಅಲ್ಲಿ ಬನ್ನಿ, ಯಾವ್ದೇ ತರ ರಶ್ ಇರಲ್ಲ, ದೇವ್ರ ದರ್ಶನ ಅಷ್ಟೇ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಸೀರಿಯಸ್ಲಿ ವೀಕ್ ಡೇಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ, ವೀಕೆಂಡ್ ಅಲ್ಲಿ ಬರಲೇ ಬಿಡಿ. ಈ ಥರ ಮಾಡಿದ್ರೆ ಗೊತ್ತಾ, 2 ಅವರ್ ಅವ್ರು ಮಾಡೋದು ಮಾತ್ರ ಸರಿ, ನಾವ್ ಮಾಡೋದೆಲ್ಲ ತಪ್ಪು. ಆರಾಮ್ ಮಾಡ್ತಾನೆ. ಮಾಡ್ಲಿಲ್ಲ, ಜಗಳ ಆಡೋ ತರ ಮಾಡಿದಾನೆ ಇಲ್ಲಿ. ಜಗಳ ಆಡ್ತಿದ್ದಾನೆ ರಿವೆಂಜ್ಗೆ ಮಾಡಿದ್ರು. ಅದು ಬೇಕು ಅಂತ ಮಾಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು. ಬಟ್ ಇವ್ರು ಮಾಡಿದ್ ಬೇಕು ಅಂತ ಮಾಡಿರೋದು. ಬೇಕು ಅಂತ ಮಾಡ್ತಾರೆ. 11 ಜನ ನಡ್ಕೊಂಡು ದೂರ್ತಾ ಇದಾರೆ. 11ಗೋಸ್ಕರ ಒಬ್ರು ಕಾಯಕ್ಕಾಗಲ್ಲ. 11 ಜನಕ್ಕೆ ಒಬ್ಬ ನೋಡಿ, ಇಡೀ ಟಿಟಿ ಗಾಡಿ ಫುಲ್ ಅವನಿಗೆ ಬೈತಾ ಇರೋದು. ಎರಡು ಅವರು ಅಲ್ಲಿ ಎಂತ ಜಾಗದಲ್ಲಿ ಕೂರ್ಸೋದು ಗೊತ್ತಾ? ಜಾಗನೇ ಅಲ್ಲ. ಪಯಣ ಬಂದಿದ್ದೀವಿ. 100 ರೂಪೀಸ್ ಟಿಕೆಟ್ ಇರುತ್ತೆ. ಸೊ ನಾವು ಹೋಗ್ತಾ ಇದೀವಿ ಕಾರ್ ನೋಡೋಣ ಅಂತ. ಆಲ್ರೆಡಿ ಬಂಡಿ ಒಂದ್ಸಲ ನೋಡಿದ್ರೆ, ನಾನು ನೋಡಿಲ್ಲ, ಅದಕ್ಕೋಸ್ಕರ ನಾವು ನೋಡೋಕೆ ಹೋಗ್ತಿದ್ದೀವಿ. ಅವ್ಳು ನೋಡಿದ್ವಿ ಅಂತ ಮತ್ತೆ ಬರಬಾರ್ದು ಅಂತ ಅಂದ್ಕೊಂಡಿಲ್ಲ, ಅವಳು ಬರ್ತಿದ್ದಾಳೆ. ನಮ್ಮ ಕೆಲವೊಂದು ಟ್ರಿಪ್ಪಲ್ಲಿ 1-2-3 ಜನ ಇದ್ದಾರೆ ಆ ಥರ ನೋಡಿದ್ವಿ, ನಾವು ಬರೋಲ್ಲ ಅಂತ. ಅಪ್ಪು ನೋಡಿದಾನೆ, ಅದಕ್ಕೆ ಅವ್ನು ಬರೋಲ್ಲ ಅಂತೆ. ಹೋಗ್ಬಿಡಷ್ಟು ಕೆಡಿಸ್ತಾ ಮಚ್ಚ, 100 ರೂಪಾಯಿ ಅಂತ ಯಾಕೆ ಹೋಗಿ ಟಿಕೆಟ್ ಕೊಟ್ಟು ಹಾಳು ಮಾಡ್ಕೊಂತೀಯ, ಹೋಗ್ಬಿಡಂತ. ಅದೇನಾದರೂ ಆಗಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ ಹೆಂಗಿರುತ್ತೆ ಅಂತ. ನೋಡಿದರೆ ಓಕೆ, ಅವ್ನು ನೋಡೇ ಇಲ್ಲ, ಆದರೂ ಈ ಥರ ಮಾಡ್ದೆ ಅವನಿಗೆ, ಅದಕ್ಕೆ ಬಂದಿಲ್ಲ. ನೋಡಿಲಿ, ಹಾಂ ಟ್ಯಾಗ್ ಮಾಡ್ರಪ್ಪ, ಅವ್ನು ಕೆಡಿಸ್ತಾನೆ ಯಾವಾಗಲೂ. ಗಾಯ್ಸ್ ಏನು ಗೊತ್ತಾ, ನಾವು ಟ್ರಿಪ್ಪಿಗೆ ಅಂತ ಬಂದಾಗ ಎಲ್ಲರೂ ಯಾವುದೇ ಪ್ಲೇಸ್ಗಾಗಲಿ ಹೋಗ್ಬೇಕು ಅಂತೀವಿ. ಆದರೆ ಒಬ್ಬ ಫ್ರೆಂಡ್ ಇರ್ತಾನೆ, ಯಾವುದೇ ಪ್ಲೇಸ್ಗಾಗಲಿ ಅದೇನು ನೋಡಿದ್ರೆ ಬಿಡ್ರೋ, ಅಲ್ಲೇನು ಚೆನ್ನಾಗಿ ಬಿಡ್ರು ಅಂತ ಸುಮ್ಮನೆ ಕರ್ಕೊಂಬಂದಿರೋ ದುಡ್ಡು ವೇಸ್ಟ್ ಮಾಡಿಸ್ತಾನೆ. ಆ ಥರ ಫ್ರೆಂಡ್ ನಿಮ್ಗೆ ಹೆಂಗಿದ್ರೆ ಅವನ್ನ ಟ್ಯಾಗ್ ಮಾಡಿ ಮೆನ್ಷನ್ ಮಾಡಿ. ಗೈಸ್ ಪಯಣ ಮೈಸೂರಲ್ಲಿ ಹೆಂಗಿದೆ ಅಂತ ಸಖತ್ತಾಗಿದೆ. ಮೊನ್ನೆ ನೋಡಿ ಇಲ್ಲಿ ಫೋಟೋಗ್ರಫಿ ಮಾಡ್ತಾನೆ, ಇಲ್ಲಿ ಹೊಸ ಫೋಟೋಗ್ರಾಫರ್ ಮನೋವರು. ಪಯಣ ಅಂದರೆ ಇಡೀ ಕಾರ್ನ ಇಟ್ಟಿದ್ದಾರೆ ಅಂತಂದ್ರೆ, ಇಡೀ ಕಾರ್ನ ಅಂತಂದ್ರೆ ತುಂಬ ಹಳೆಯ ವರ್ಷದ ಕಾರ್ಗಳೆಲ್ಲ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಎಕ್ಸಿಬಿಷನ್ ಥರ. ಇದು ಮುಂಚೆ ರೀಸೆಂಟಾಗಿ ಓಪನ್ ಆಗಿರೋದು ಅನಿಸುತ್ತೆ, ಚೆನ್ನಾಗಿದೆ. ಸೊ ಟಿಕೆಟ್ ತಗೊಂಡು ಹೋಗೋಣ, ಹೆಂಗಿರುತ್ತೆ ಏನು ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಟಿಕೆಟ್ ತಗೊಂಡು ಹಾಂ ವಿಡಿಯೋ ಮಾಡು. ಟಿಕೆಟ್ ತಗೊಂಡಿದ್ವಿ, ಹೋಗ್ತಾ ಇದ್ದೀವಿ. ಸರಿ, ಈಗ ಅವರಿಬ್ರು ತಗೊಂತವ್ರಲ್ಲಿ ನೋಡಿ. ಮನು ಹೊಸ ಸ್ನೇಹಿತ, ಹೊಸ ಫ್ರೆಂಡಿಗೆ ಹೊಸ ಫ್ರೆಂಡ್ಗೆ ಟಿಕೆಟ್ ಕೊಡಿಸ್ತಾನೆ ಮನು. ಖುಷಿ ಆಯ್ತು ನನಗೆ, ಕೇರ್ ಮಾಡ್ತೀಯ, ತುಂಬ ಕೇರ್ ಮಾಡ್ತೀವಿ. ಇದು ME 520 ಯಾರ್ದು ಗೊತ್ತಾ? ಇದು ವೀರೇಂದ್ರ ಹೆಗ್ಗಡೆ ಅವ್ರದ್ದು ಕಾರು. ಅಲ್ಲಿ ಫೋಟೋ ಇದೆ ನೋಡಿ, ಅವ್ರ ಕಾರು, ಅವ್ರು ಬಳಸಿದಂಥ ಕಾರು. ಸಖತ್ತಾಗಿದೆಯಲ್ವಾ? ಸ್ಟ್ಯಾಂಡರ್ಡು. ಯಾವ ಮಾಡಲಿದ್ದು? 1962ನೇ ಮಾಡಲಿದ್ದು ಗಾಯ್ಸ್. ಸಖತ್ತಾಗಿದೆ ಈ ಕಾರು ಕೂಡ. ನೋಡಿ ಇಲ್ಲೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟವ್ರು, ಯಾವ್ಯಾವ ಇಂಜಿನ್ ಏನು ಅಂತ. ಅಂದರೆ ಕಾರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋರು ಬಂದರೆ ಇನ್ನೂ ಚೆನ್ನಾಗಿ ಅವರಿಗೆ ಸೂಪರ್ ಅನಿಸುತ್ತೆ. ನಮಗೆ ಕಾರ್ ಬಗ್ಗೆ ಸ್ವಲ್ಪ ಕ್ರೇಜ್ ಇದೆ, ನಮ್ಗೆ ಕೂಡ ಇಷ್ಟ ಆಗುತ್ತೆ. 4 ಗೇರು 75 ರೂಪಾಯಿ. ಸುಮ್ಮನೆ ಅಲ್ಲೂ ನಮಗೆ ಮೋಸ ಮಾಡೋದು ಅಪ್ಪು. ನೋಡಿ ಇದು ಹೆಂಗೆ ಟೈರ್ ಉತ್ಪತ್ತಿ ಆಯಿತು ಅಂತ ತೋರಿಸಿದ್ರು ನೋಡಿ ಇಲ್ಲಿ. ಫಸ್ಟು ಯಾವ ಥರ ಆಗಿ ಆಮೇಲೆ ಟೈರ್ ಯಾವ ಥರ ಆಯಿತು ಅಂತ ನೋಡಿ. ಸಖತ್ ಕ್ರೇಜಿಯಾಗಿರೋ ಟೈರ್ಗಳಿದೆ, ಟೈರ್ ಕಲೆಕ್ಷನ್ ಸಖತ್ತಾಗಿದೆ ನೋಡಿ. ಅಲ್ಲಿ ಎಷ್ಟೊಂದು ಕಾರ್ಗಳು ಗೊತ್ತಾ ಗೈಸ್, ಇಲ್ಲಿ ಸಿಕ್ಕಾಬಟ್ಟೆ ದೊಡ್ಡ ಕಾರ್ಗಳೆಲ್ಲ ಇಲ್ಲಿದ್ದಾವೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇನ್ನಂತ ಮಿಸ್ ಮಾಡ್ಕೊಬಿಡಿ ಗೈಸ್, ಸೂಪರಾಗಿದೆ ಇದು ನೋಡೋಕ್ಕೆ. ಹೇಳಿ ಇವನ್ನ ಈಗಲೂ ಉಳಿಸ್ಕೊಂಡವ್ರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಮೈಸೂರಲ್ಲಿ ಇವೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂದರೆ ತುಂಬ ಖುಷಿ. ಮೈಸೂರೇ ಕಣ ಇದು. ಮೈಸೂರು ಧರ್ಮಸ್ಥಳದಾಗಿದ್ದು ಅಂತ ಹೇಳ್ತಿದ್ಯಾ? ಧರ್ಮಸ್ಥಳದಾಗಿದ್ದಂಥ ಎಕ್ಸಿಬಿಷನ್ ಅಂತ ತೆಗೆದು ಮೈಸೂರಿಗೆ ಶಿಫ್ಟ್ ಮಾಡಿದ್ದಾರೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು. ಬಟ್ ನಮ್ಮ ಕರ್ನಾಟಕದಲ್ಲಿ ನನಗಂತೂ ಖುಷಿ ವಿಷಯಪ್ಪ. ಯಾಕಂದರೆ ಹಳೇ ಕಾಲದ್ದು ತಿಂಗಾಡಿಂದ ಹಿಡಿದು ನೋಡಿ, ಏನು ಹೆಸರು ಗೊತ್ತಿಲ್ಲ ನನಗೆ, ಎಷ್ಟು ಸೂಪರ್ವಾಗಿದೆ ಅಂತಂದರೆ ಸಖತ್ ಕ್ರೇಜಿ ಕಲೆಕ್ಷನ್ಸ್ ಎಲ್ಲ ಆಯ್ತು ಅಲ್ಲಿ. ಮತ್ತು ನೋಡಿ ಸಖತ್ ಕ್ರೇಜಿ ಆಗಿದೆ, ಸೈಕಾಗಿದೆ. ವೈಟ್ ಕಲರ್ ಸಖತ್ ಇಷ್ಟ ಆಯ್ತು ನನಗೆ ಗೈಸ್. ಒಡೆಯರು ಓಡಿಸಿದಂಥ ಕಾರು ನೋಡಿ. ಇದು ಯಾರು ಕುಂತಿರೋದು ನೋಡಿ, ಒಡೆಯರು ಅವ್ರು ಬಳಸಿದಂಥ ಕಾರು ಇವಾಗ ನಮ್ಮ ಕಣ್ಣು ಬಂದಿದೆ. ನನ್ನ ಹತ್ರ ಐತೆ, ನಮ್ಮ ಹತ್ರ ಐತೆ. ಒಂದು ರೆಂಟಿಗೆ 70 ರೂಪಾಯಿ ಕೊಟ್ಟು ನೋಡೋಕೆ ಬಂದಿದ್ದೀನಿ. ಅದೇ ಅವ್ರು ಈಗ ಶೂಟ್ ಮಾಡೋದು ಅದನ್ನ. ಲಾರಿಗಳನ್ನ ಎಷ್ಟೋ ಪಿಕ್ಚರ್ಗಳೆಲ್ಲ ನೋಡಿದೆ, ಇವತ್ತು ರಿಯಲಾಗಿ ನೋಡ್ತಾ ಇದ್ದೀನಿ. ಧರ್ಮಸ್ಥಳ ಅಂತ ಇವರು ಇವಾಗ ರೀಸೆಂಟಾಗಿ ಬರೆದಿದ್ದಾರೆ. ಬಟ್ ಚೆನ್ನಾಗಿದೆ. ಇವಾಗ ಅವಾಗೆಲ್ಲ ಈ ಗಾಡಿಗಳು ನೋಡಿದ್ರೆ ಹೊರಗಡೆ ಕಳ್ಳರು ಬಂದರು ಅಂತ ಎದುರ್ಕೊಳ್ಳೋರು ಆ ಥರ ಇದ್ದಿದ್ದು. ಇದು ವಿಷ್ಣುವರ್ಧನ್ ಅವರು ಬಳಸಿದಂಥ ಕಾರು. ಮೈಸೂರಲ್ಲಿ ಪಯಣದಲ್ಲಿದೆ ಈ ಕಾರು.
1983 ಮಾಡಲು ಗಾಡಿ ಇದು. 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಇದರಲ್ಲಿ. ನೋಡೋಕ್ಕೆ A04 ಯಶವಂತರ ಆಟಿಯೋದು. M707 ನೋಡಿ ಇಲ್ಲಿ ಬಸ್ಸು ಲೇದರ್ ಬಸ್ಸು ಕಾರ್ ಹಂಗಿದೆ ಕಾರ್ ಕೂಡ ಸಕಲೈತೆ ಯಾವ್ದವ್ರದ್ದು ಆಯ್ತಲ್ಲ ಇದೆ ಡಾಟರ್ ವಿಷ್ಣುವರ್ಧನ್ ಅವಾಗ 1.7 ಮಿಲಿಯನ್ ಕಾಸ್ಟ್ ಇದೆ. ಸ್ಪೀಡ್ ಎಷ್ಟು $80 98 ಸ್ಪೀಡು 103 ಹೋಗುತ್ತೆ. 103 ಹಿಂದಿ ನನಗೆ ತಾಳೆ ಎಲೆ ನೋಡ್ಬೇಕಂತ ಆಸೆ ಇತ್ತು. ಸೊ ಫೈನಲ್ ಇವತ್ತು ನೋಡ್ತಾ ಇದ್ದೀನಿ. ಮೈಸೂರಲ್ಲಿ ಪಯಣ ಹತ್ರ ಇದೆ ಇದು. ನೋಡಿ ಹೆಂಗೆ ಬರೋರು ಅಂತ. ಶ್ರೀರಂಗನ ದರ್ಶನ ಹಳೆಗನ್ನಡನ ಏನಿದು ಮಹಾಭಾರತ ಜೈಮಿನಿ ಇದು. ಹಳೆಗನ್ನಡನೇ ಅದು ಮತ್ತೆ ಲಿಪಿ ಇರುತ್ತಿಲ್ಲ. ಇಲ್ಲಿ ಕಲಾಕೃತಿಗಳು ಹೆಂಗಿದೆ ಅಂತ ತಾಳೆ ಎಲೆಯಲ್ಲಿ ಬರ್ತಿರೋದು ಜೈಮಿನಿ ಮಹಾಭಾರತ ಅದು ಇದು. ಮತ್ತು ನೋಡಿ ವೈದ್ಯ ಸಂಗ್ರಹ ಮಸೀದೌತಿ ಕಪ್ಪಲ್ ಎಷ್ಟು ನಾಲೆಡ್ಜ್ ಸಿಗುತ್ತೆ ಗೊತ್ತಾಯಿಲ್ಲ ನಮಗೆ. ನಾವು ಇನ್ನೂ ಹುಟ್ಟೇ ಇರಲಿಲ್ಲ ಅವಾಗ ಯಾವ ಥರ ಎಲ್ಲ ಬರೆದಿದ್ದಾರೆ. ಹಳೆಗನ್ನಡ ಆಗಿರ್ಬೋದು ಹೊಸಗನ್ನಡ ಆಗಿರ್ಬೋದು ಎಲ್ಲನೂ ಕೂಡ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಪಂಚಾಂಗ ಇದೆ 1910 ನೋಡಿ ಶ್ರೀಕೃಷ್ಣರಾಜವರ ಪಂಚಾಂಗ ಇದು. ಪಂಚಾಂಗ ಶ್ರೀ 1785 ಯುವ ಸಂವತ್ಸರ ಪಂಚಾಂಗ ಅವಾಗ ಹೆಂಗೆ ಬರ್ತಾರೆ ನೋಡಿ. ಹಿಂದಿಲಿ ಬರ್ತಾರೆ ನಮ್ಗೆ ಹಿಂದೆ ಅರ್ಥ ಆಗಲ್ಲ. ಇದು ಮಾಧ್ವ ವಿಜಯ ಅಂತಿದ್ದು ಪಂಡಿತ ನಾರಾಯಣಾಚಾರ್ಯ ಅವ್ರದ್ದು. ಕಾರಂಜಿ ಮಾಡಿದ್ದೀವಿ ಇವಾಗ ಮೈಸೂರಲ್ಲಿ ಸ್ಟಾರ್ಟ್ ಆಯಿತು ಕಾರಂಜಿ. ಗೈಸ್ 2:45 ನೈಟು. ಎಲ್ಲರೂ ಹುಡುಗಿಯರನ್ನ ಮನೆ ಹತ್ರ ಕಳಿಸಿ ಅವ್ರ ಪಿಕಪ್ ಡ್ರಾಪ್ ಮಾಡಿ ಈಗ ನಾವು ನಮ್ಮ ಬಾಯ್ಸು ನಮ್ಮ ಲಾಸ್ಟ್ ಸ್ಟೇಷನ್ ಗುರುಗುಂಟೆಪೇಟೆ ಹೋಗಿ ಲಗೇಜ್ ಎಷ್ಟು ನಾವು ನಾಳೆ ಮಲ್ಲೇಶ್ಪೇಟೆ ಹೋಗ್ತೀವಿ. ಸೇಮ್ ಅದೇ ವರ್ಕು ಅದೇ 3 ಡೇಸ್ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ ಗೈಸ್. ಸೀರಿಯಸ್ಲಿ ಹಿಂಗಾಯ್ತು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾವಿನ್ನು 2ನೇ ದಿನದ ಗುಂಬಲ್ಲೇ ಇದ್ದೀವಿ. ಆಲ್ರೆಡಿ 3 ದಿನ ಮುಗ್ದೇ ಹೋಯ್ತು. 3-4 ದಿನ ಅನ್ಕೊಂಬ ನಾವು ಹೋಗಿದ್ದೀನ ಸೇರ್ಕೊಂಡು ಮುಗ್ದೇ ಹೋಯ್ತು. ಅದೇ ಹೆಂಗೆ ಹೋಯ್ತು ಅಂತಲೇ ಬಟ್ ಇದು ಸೇರಿ 4 ನೈಟ್ ಇದು ಸೇರಿ 4 ನೈಟ್ ಚೆನ್ನಾಗಿತ್ತು. ಇದೇನಿಲ್ಲ ಲಗೇಜ್ ಐತೆ ಗಾಡೀಲಿ. ಡ್ರೈವರನ್ನು ಬೆಳಗ್ಗೆ ಟ್ರಿಪ್ ಬಾಲ್. ಸೊ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.